ರಂಜಾನ್ ಹಬ್ಬದ ಶುಭಾಶಯಗಳು. ನಾನು ಮೈಸೂರಿಂದ ಬಂದಿದ್ದೀನಿ. ನನಗೆ ಮಜೀದ್ ಅವರು ಮತ್ತೆ ಅಮ್ಜದ್ ಅವರು ಬಹಳ ಆತ್ಮೀಯರು. ಸಂತೋಷ. ಈದ್ ಸೌಹಾರ್ದ ಕೂಟವನ್ನ ಮಾಡಿದ್ದಾರೆ ನಮ್ಮ ಸ್ನೇಹಿತರಾದಂತ ಮಜೀದ್ ಅವರು. ತಮ್ಮೆಲ್ರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನ ಹೇಳ್ತಾ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿನವರು ಈದ್ ಮಿಲನ್ಗೆ ನಮಗೆಲ್ಲ ಕರೆದಿದ್ದಾರೆ. ಅದಕ್ಕೆ ಹಿಂದೆ ಯಾವತ್ತೂ ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದು ರಾಜಕಾರಣಿಗಳು ಬಂದು ನನಗಂತೂ ಗೊತ್ತಿರಲಿಲ್ಲ, ಸೇರಿರ್ತಕ್ಕಂಥದ್ದು ನಾನು ನೋಡಲೂ ಇಲ್ಲ. ಇವತ್ತು ಎಲ್ಲ ಪಕ್ಷದಿಂದ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಇವತ್ತು ಬಹಳ ಸಂತೋಷ, ಖುಷಿಯನ್ನ ತಂದಿದೆ ನಮ್ಗೆಲ್ಲರಿಗೆ. ಕಾರಣ ಅಂದ್ರೆ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು SDP ಅಧ್ಯಕ್ಷ ಆದಂತ ಮಜೀದ್ ಬಿ ಅವರು ಈದ್ ಗೆಟ್ ಟುಗೆದರ್ ಪಾರ್ಟಿ ಅಂತ ಇವತ್ತು ನನ್ನ ಅನಿಸಿಕೆ ರಾಜಕೀಯ ವತಿಯಿಂದ ಇದು ಮೊದಲೇ ಬಾರಿ ನನ್ಗನ್ಸ್ತಾ ಇದೆ. ಇವತ್ತು ಇದು ದೇಶದಲ್ಲಿ ನಡೆಯುವ ವಾತಾವರಣದಲ್ಲಿ ನಾವು ಚರ್ಚೆ ಮಾಡೋದ ಹಿನ್ನೆಲೆಯಲ್ಲಿ ಇವತ್ತು ಮಜೀದ್ ಬಿ ಅವರು ಈದ್ ಗೆಟ್ ಟುಗೆದರ್ ಅಂತ ಇಟ್ಟಿದ್ದಾರೆ. ಬಹಳ ಒಳ್ಳೇದ್ ಕೆಲಸ ಅಂತ ಹೇಳಕ್ ಬಯಸಿ ನನ್ನ ಕಡೆಯಿಂದ ಅವ್ರ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. Assalamu alaikum wa rahmatullah. Good evening, Jai Bhim. ಆತ್ಮೀಯ ಎಲ್ಲ ಬಂಧುಗಳೇ, ಇವತ್ತು ನಾವು ಒಂದು ಈದ್ ಸೌಹಾರ್ದ ಕೂಟದ ನೆಪದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು, ರಾಜಕೀಯ ಪಕ್ಷಗಳ ಮುಖಂಡರು, ಅದೇ ರೀತಿ ಬೇರೆ ಬೇರೆ ಸಮುದಾಯವನ್ನು ಪ್ರತಿನಿಧಿಸುವವರು ಎಲ್ಲರೂ ಕೂಡ ಇವತ್ತು ನಾವು ಒಟ್ಟಿಗೆ ಸೇರಿದ್ದೀವಿ. ನಿಮ್ಗೆ ಗೊತ್ತಿರುವ ಹಾಗೆ ನಾವು ಪ್ರತಿ ವರ್ಷ ಕೂಡ ಈ ರೀತಿಯ ಒಂದು ಈದ್ ಗೆಟ್ ಟುಗೆದರ್ ಅನ್ನ ಆಯೋಜಿಸ್ತೀವಿ. ಈ ಬಾರಿ ವಿಶೇಷವಾಗಿ ಕೆಲವು ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಇದರಲ್ಲಿ ಒಳಗೊಳಿಸಿದ್ದೀವಿ. ನಾವೆಲ್ಲರೂ ಕೂಡ ನಮ್ಮ ಜೀವನದ ಜಂಜಾಟ, ನಮ್ಮ ಕೆಲಸ ಕಾರ್ಯಗಳ ಒತ್ತಡ, ರಾಜಕೀಯ ಚಟುವಟಿಕೆಗಳ ಒತ್ತಡ, ಈ ರೀತಿ ಬದುಕಿನಲ್ಲಿ ಬಹಳ ಬ್ಯುಸಿಯಾಗಿರ್ತೇವೆ. ನಮ್ಮ ರಾಷ್ಟ್ರದಲ್ಲಿ ಈ ಹಬ್ಬಗಳು ಅಂತ ಹೇಳಿದ್ರೆ ಇದು ಪರಸ್ಪರ ಹೃದಯಗಳನ್ನು ಬೆಸೆಯುವ, ಪರಸ್ಪರ ಸೌಹಾರ್ದತೆಯನ್ನು ಉಂಟು ಮಾಡುವ, ಪರಸ್ಪರ ಅನೋನ್ಯತೆಯನ್ನು ಸೃಷ್ಟಿ ಮಾಡುವ, ಈ ರೀತಿ ಒಂದು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಅವಕಾಶಗಳಾಗಿರ್ತದೆ ಹಬ್ಬಗಳು ಅಂತ ಹೇಳಿದ್ರೆ. ಭಾರತ ದೇಶದಂತಹ ವಿವಿಧ ಜಾತಿ, ಧರ್ಮಗಳ, ಭಾಷೆಗಳ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಆಯಾ ಸಮುದಾಯಗಳಿಗೆ, ಎಲ್ಲ ಸಮುದಾಯಗಳಿಗೂ ಹಬ್ಬಗಳಿದೆ. ಆ ಹಬ್ಬಗಳನ್ನು ನಾವು ಈ ರೀತಿ ನಮ್ಮ ಸೌಹಾರ್ದವನ್ನು ಬೆಸೆಯಲಿಕ್ಕೆ, ಪರಸ್ಪರ ಅರಿತುಕೊಳ್ಳಲಿಕ್ಕೆ, ಪರಸ್ಪರ ಸ್ನೇಹವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ. ಹಾಗಾಗಿಯೇ ನಾವು ವಿವಿಧ ರಾಜಕೀಯ ಪಕ್ಷಗಳನ್ನು ಪ್ರತಿನಿಧಿಸುವರಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸುವರಿರ್ಬೋದು, ಅಂದರೆ ಸಮಾಜದ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡುವಂಥವರು ಗುರುತಿಸಿಕೊಂಡರು ಇರ್ಬೋದು. ಈ ದೇಶ ಅನ್ನುವಂಥದ್ದು, ಈ ರಾಜ್ಯ ಅನ್ನುವಂಥದ್ದು ಭಾವೈಕ್ಯತೆ ನಾಡು. ವಿಶೇಷವಾಗಿ ಕರ್ನಾಟಕ ಭಾವೈಕ್ಯತೆಗೆ ಹೆಸರುವಾಸಿಯಾದ ಮತ್ತು ಪರಸ್ಪರ ಉತ್ತಮ ಸಂಬಂಧ, ಸೌಹಾರ್ದ ಒಂದು ವಾತಾವರಣಕ್ಕೆ ಕರ್ನಾಟಕ ಹೆಸರು ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ, ಹಲವು ವರ್ಷಗಳಾಯಿತು,
ರಾಜಕೀಯ ಕಾರಣಕ್ಕೋಸ್ಕರ ನಮ್ಮ ನಡುವೆ ಕಂದಕವನ್ನು ಸೃಷ್ಟಿಸುವ, ನಮ್ಮ ನಡುವೆ ವಿಭಾಗಗಳನ್ನುಂಟು ಮಾಡುವ, ನಮ್ಮ ನಡುವಿನ ಅನೋನ್ಯತೆಯನ್ನು ದೂರ ಮಾಡುವ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಒಂದು ರೀತಿ ಬ್ರೈನ್ ವಾಷಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ವಿಭಾಗಗಳು ಅವರಿಗೆ ಒಂದು ಸ್ಟ್ರಾಟಜಿ ಇದೆ, ಅವರಿಗೆ ಅವರದೇ ಆದಂಥ ಒಂದು ಗುರಿ ಇದೆ, ಅವರದೇ ಆದಂಥ ಒಂದು ವಿಷನ್ ಇದೆ. ರಾಜಕೀಯಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕಾದರೂ ಅವ್ರು ಹೋಗಬಲ್ಲರು, ಯಾವ ಹಂತಕ್ಕಾದರೂ ಹೋಗಬಲ್ಲರು. ಪರಸ್ಪರ ಕಚ್ಚಾಡಿಸಿ, ಹೊಡೆದಾಡಿಸಿ, ಪರಸ್ಪರ ಕೊಲೆಗಳನ್ನು, ಕೃತ್ಯಗಳನ್ನು ಸೃಷ್ಟಿ ಮಾಡಿ, ಈ ರೀತಿ ಕೋಮುಗಳ ನಡುವೆ ಅಂದ್ರೆ ಪರಸ್ಪರ ಭಿನ್ನ ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಅವರ ರಾಜಕೀಯ ಬೆಳೆಗಳನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಆದರೆ ದುರಾದೃಷ್ಟವಶಾತ್ ಒಂದು ದೊಡ್ಡ ಸಮೂಹ ಇದಕ್ಕೆ ವಿರುದ್ಧವಾಗಿದೆ. ಒಂದು ದೊಡ್ಡ ಸಮೂಹ ಇದಕ್ಕೆ ವಿರುದ್ಧವಾಗಿದೆ. ಹಾಗಿದ್ರೂ ಕೂಡ ಈ ದುಷ್ಕೃತ್ಯವನ್ನ